ವಿದ್ಯಾರ್ಥಿಗಳು, ಮಾದರಿ ಪ್ರಶ್ನೆ ಪತ್ರಿಕೆಯ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ತಗೊಂಡಿದ್ವಿ. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ವರ್ಗಾಂತರವನ್ನು ಕೊಟ್ಟಿದ್ದಾನೆ. 5ರಿಂದ 15, 15ರಿಂದ 25, 25ರಿಂದ 35, 35ರಿಂದ 45, 45ರಿಂದ 55, 2, 3, 5, 7, 3. ಇದು ಆವೃತ್ತಿ. ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ ನಮಗೆ 3 ವಿಧಾನಗಳಿದ್ದಾವೆ. ಒಂದು ನೇರ ವಿಧಾನ, ಇನ್ನೊಂದು ಅಂದಾಜು ಸರಾಸರಿ ವಿಧಾನ, ಇನ್ನೊಂದು ಅಂತಃವಿಚಲನ ವಿಧಾನ. ಅದರಲ್ಲಿ ನಾವು ನೇರ ವಿಧಾನದಿಂದ ಈ ಸರಾಸರಿಯನ್ನು ಕಂಡುಹಿಡ್ಕೊಳ್ಳೋಣ. ಮೊದಲನೇದಾಗಿ ವರ್ಗಾಂತರ ಆವೃತ್ತಿಯಲ್ಲಿ ಇಲ್ಲಿ ಮಧ್ಯ ಬಿಂದುವನ್ನು ತಗೊಳ್ಳೋಣ. ಮಧ್ಯ ಬಿಂದು xi, ಇದು fi. ಮಧ್ಯ ಬಿಂದುವನ್ನ ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್, ಮೇಲ್ಮಿತಿ ಪ್ಲಸ್ ಕೆಳಮಿತಿ, 15 ಪ್ಲಸ್ 5 ಡಿವೈಡ್ ಬೈ 2, 20/2 ಇಸ್ ಈಕ್ವಲ್ ಟು 10. ಹಾಗೆಯೇ ಎರಡನೇ ತಗೊಂಡ್ರೆ 25 ಪ್ಲಸ್ 15 ಬೈ 2, ಅಲ್ಲಿ 40 ಆಯಿತು. 40/2 ಇಸ್ ಈಕ್ವಲ್ ಟು 20 ಆಯಿತು. ಇಲ್ಲಿ 10 ಡಿಫರೆನ್ಸ್ ಇರೋದ್ರಿಂದ ನೇರವಾಗಿ ಕೂಡ ಬರ್ಕೋಬಹುದು. 10, 20, ಹಾಗೆಯೇ 30, 40 ಮತ್ತು 50. ಇಲ್ಲಿ ಸಿಗ್ಮಾ FI ಅನ್ನು ತಗೊಳ್ಳೋಣ. 2, 3, 5, 5, 10, 10, 10, 20, 5, 5, 10, 17, 3, 20 ಬೆಲೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ಇಲ್ಲಿ FI ಮತ್ತು XI. FI ಇಂಟು XI ಅನ್ನು ಗುಣಿಸ್ಕೊಳ್ಳೋಣ. 10 ಇಂಟು 2 20, 23 60, 5 3 15, 150, ಹಾಗೆಯೇ 7 4 28, ನೆಕ್ಸ್ಟು 5 3 15, 150. ಟೋಟಲ್ ಮಾಡಿದರೆ ಸಿಗ್ಮಾ FI XI 0. ನೆಕ್ಸ್ಟ್ ಅಂತು 6 2 8 13, 13 8 21, 5 26, 6 2 ದಶಕ, 2 ಅಂದರೆ 3 3 6, 660 ಆಯಿತು. ನೇರ ವಿಧಾನದ ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ ಬಳಸ್ತಕ್ಕಂಥ ಸೂತ್ರ x ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಸಿಗ್ಮಾ FI. 660/20, ಅಲ್ಲಿಗೆ 0 0, 2 1, 2 3 2 3. x ಬಾರ್ ಇಸ್ ಈಕ್ವಲ್ ಟು 36. ಸರಾಸರಿ ಬೆಲೆ 36 ನಮಗೆ ಸಿಕ್ತು. ಇನ್ನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಬಹುಲಕವನ್ನು ಕಂಡುಹಿಡಿಯಬೇಕಾದ್ರೆ ಆವೃತ್ತಿಯಲ್ಲಿ ಹೆಚ್ಚು ಆವೃತ್ತಿ ಇರ್ತಕ್ಕಂಥದ್ದು, ಅತಿ ಹೆಚ್ಚು ಗರಿಷ್ಠ ಆವೃತ್ತಿ ಇರತಕ್ಕಂಥದ್ದು ಯಾವುದಿದೆಯೋ ಅದು ನಮಗೆ ಬಹುಲಕ ಇರತಕ್ಕಂಥ ವರ್ಗಾಂತರ, ಅದರ ಬೆಲೆ ಬರ್ತಕ್ಕಂಥದ್ದು. ಹಾಗಾಗಿಬಿಟ್ಟು ಇದರ ಬೆಲೆಯನ್ನು ತಗೊಳ್ಳೋಣ. ಯಾವುದು ಬರುತ್ತೆ? ನಮಗೆ 8 ಇರ್ತಕ್ಕಂಥದ್ದು. ಹಾಗಾಗಿ ಈ ಬೆಲೆ ಏನಿದೆಯೋ ಇದು ನಮಗೆ ಬಹುಲಕ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಮಂತ್ ಇಲ್ಲಿ ಬಹುಲಕ ಇರ್ತಕ್ಕಂಥದ್ದು ತಗೊಂಡ್ರೆ ಇಲ್ಲಿ ವಿತರಣಾ ಪಟ್ಟಿಯಿಂದ ಬಹುಲಕ ಇರುವ ವರ್ಗಾಂತರ ನಮಗೆ 15ರಿಂದ 20 ಬರುತ್ತೆ. 15ರಿಂದ 20 ಆದರೆ ನಮಗೆ ಫಸ್ಟ್ ಸೂತ್ರವನ್ನು ತಗೊಂಡ್ರೆ ಬಹುಲಕ is equal to L plus F1 minus F0 2F1 minus F0 F2 into H. ಇಲ್ಲಿ ವರ್ಗಾಂತರ L ಬೆಲೆ ಅಂದರೆ ಕೆಳಮಿತಿ. L is equal to ಯಾವುದು ನಾವು ವರ್ಗಾಂತರ ತಗೊಂಡಿರ್ತೀವೋ ಅದರ ಕೆಳಮಿತಿ 15. ಹಾಗೆಯೇ F1 ಗರಿಷ್ಠ ಆವೃತ್ತಿ ಯಾವ್ದಿರುತ್ತೋ
ಅದು ನಮಗೆ ಸಿಗ್ತಕ್ಕಂಥದ್ದು. ಇದು F1, ಇದು F0, ಇದು F2. ಹಾಗೆಯೇ H ಬೆಲೆ ತಗೊಂಡ್ರೆ ಅದು ವ್ಯಾಪ್ತಿ ಅಥವಾ ಗಾತ್ರ ಅಂತ ಕರಿತೀವಿ. ಕಳೆದಾಗ ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನ ಕಳೆದ್ರೆ 10 5, 15 10, 20 15 ಈ ತರ ಕಳೆದ್ರೆ ಬರ್ತಕ್ಕಂಥ ಬೆಲೆ. 10 ಕಳೆದ್ರೆ 5, ಹಾಗೆಯೇ 15 ಕಳೆದ್ರೆ 5. ಹಾಗಾಗಿ ಇದು 5 ಬರ್ತಕ್ಕಂಥದ್ದು. F1 8, F0 5, F2 4, H ಬೆಲೆ 5. ಈಗ ಈ ಬೆಲೆಗಳನ್ನು ಇದಕ್ಕೆ ಹಾಕೋಣ. L 15 ಪ್ಲಸ್ F1 8 ಮೈನಸ್ F0 5, 2 ಇಂಟು 8 2F1 ಮೈನಸ್ F0 5, F2 4 ಇಂಟು H ಬೆಲೆ 5. ಅಲ್ಲಿಗೆ 15 ಪ್ಲಸ್ 8 5 ಕಳೆದ್ರೆ 3, 8 2 16, 4 5 9 ಇಂಟು 5. ನೆಕ್ಸ್ಟ್ ಬಂತು 15 ಪ್ಲಸ್ 3, ಇಲ್ಲಿ 16 9 ಕಳೆದ್ರೆ 7 ಇಂಟು 5 ಇಸ್ ಈಕ್ವಲ್ ಟು 15 ಪ್ಲಸ್ 7 ಅಂತಂದು ಹೇಳಿದ್ರೆ 5 3 15, 15 ಬೈ 7 ಆಯಿತು. ಅಲ್ಲಿಗೆ 7ರಿಂದ 15 ನಾವು ಭಾಗಿಸಿದ್ರೆ 7 2 14, 1.0, 7 1 7, 10 7 ಕಳೆದ್ರೆ 3 0, 7 4 28 2. ಇದೇ ಥರ ಕಂಟಿನ್ಯೂ ಆಗುತ್ತೆ. ಅಲ್ಲಿಗೆ 15 ಪ್ಲಸ್ 2.14 ಎರಡನ್ನು ಕೂಡಿದರೆ 17.14. ಇದು ನಮಗೆ ಬಹುಲಕ ಬರ್ತಕ್ಕಂಥದ್ದು. ಇದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಮುಂದಿನ ಲೆಕ್ಕವನ್ನು ತಗೊಳ್ಳಿ.